ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಯಾರಿಗೂ ಶುಭೋದಯ. ಇನ್ನೇನು ಆಪ್ಷನ್ ಒಂದು ವಾರದಲ್ಲಿ ಆಗ್ತಾ ಇದೆ. ಇವಾಗ RCB ಫ್ಯಾನ್ಸ್ಗಳಿಗೆಲ್ಲ ಕ್ಯೂರಿಯಾಸಿಟಿ, ಯಾರ್ಯಾರನ್ನ RCB ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ RCB ಈ ಒಂದು ವರ್ಷದಲ್ಲಿ ಸಿಕ್ಕಾಪಟ್ಟೆ ಒಂಥರ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡ್ತಿದೆ ಅಂತ ಹೇಳಬೇಕು. ಕನ್ನಡಕ್ಕೂ ಕೂಡ ಒಂಥರ ಮರ್ಯಾದೆ ಕೊಡ್ತಿದೆ ಅಂತ ಹೇಳಬೇಕು. ಸೊ ಒಂಥರ ಬೆಂಗಳೂರು ಲಾಸ್ಟ್ ಸೀಸನ್ ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ RCB ನೋಡೋಕ್ಕೆ ಸಿಗ್ತಿದೆ. ಲಾಸ್ಟ್ ಸೀಸನ್ ಬ್ಯಾಂಗ್ಳೂರು ಇದ್ದಿದ್ದು ಬೆಂಗಳೂರು ಆಗಿದ್ದಾಗಿರ್ಬೋದು, ಜೊತೆಗೆ RCBಯ ಕನ್ನಡ ಪೇಜು ಹೊಸದಾಗಿ ಸ್ಟಾರ್ಟ್ ಆಗಿದ್ದಾಗಿರ್ಬೋದು, ಜೊತೆಗೆ ಫ್ಯಾನ್ಸ್ಗಳಿಗೆ ಇವರು ರೀಸೆಂಟಾಗಿ ಕೊಡ್ತಾ ಇರೋಂಥ ಮರ್ಯಾದೆ ಆಗಿರ್ಬೋದು. ಸೊ ಒಂಥರ ಜಾಸ್ತಿ ಕೊಡ್ತಾ ಇದ್ದಾರೆ RCB ಅವರು. ಫಸ್ಟ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಕೂಡ ಏನೂ ಕೊಡ್ತಿರಲಿಲ್ಲ. ಇವಾಗ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ ಮಗ. ಫ್ಯಾನ್ಸ್ಗಳನ್ನು ಕೂಡ ಗಣನೆಗೆ ತಗೊಂಡು ಮೈಸೂರಲ್ಲಿ, ಬೆಳಗಾವಿಯಲ್ಲಿ ಎಲ್ಲ ಮಾಕ್ ಆಕ್ಷನ್ ಮಾಡಿದ್ರು. ಜೊತೆಗೆ ಇಕೋಸ್ ಆಫ್ ಫ್ಯಾನ್ಸ್ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಮೆಗಾ ಆಕ್ಷನ್ ಆಗಿರೋದ್ರಿಂದ ಫ್ಯಾನ್ಸ್ಗಳನ್ನು ಸ್ವಲ್ಪ ಗಣನೆಗೆ ತಗೊಳ್ಳೋಣ, ನಮ್ಮ ಟೀಮ್ನ ಯಾವ ಥರ ಫ್ರೇಮ್ ಮಾಡಬೇಕು ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಫ್ಯಾನ್ಸ್ ಯಾವ ಥರ ಇದೆ ಅಂತ ಇಕೋಸ್ ಆಫ್ ಫ್ಯಾನ್ಸ್ ಅಂತ RCB ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಗ. ಸೊ ಈ ಇಕೋಸ್ ಆಫ್ ಫ್ಯಾನ್ಸ್ ಅಲ್ಲಿ ನಮ್ಮ RCB ಫ್ಯಾನ್ಸ್ಗಳೆಲ್ಲ ಹೋಗ್ಬಿಟ್ಟು ವೋಟ್ ಮಾಡ್ಬೋದು ಯಾವ ಪ್ಲೇಯರ್ಸ್ಗಳನ್ನ RCB ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದೆ ಆ್ಯಂಡ್ ಯಾರ್ಯಾರು ನಮ್ಮ ಫ್ಯಾನ್ಸ್ಗಳಿಗೆ ಬೇಕು ಅನ್ನೋದ್ರ ಬಗ್ಗೆ ವೋಟ್ ಮಾಡ್ಬೋದು. ಸೊ ಇದರಲ್ಲಿ RCB ಒಂದು 5-6 ಕ್ವಶನ್ನ ಇಟ್ಕೊಂಡಿದೆ. ಸೊ 5-6 ಕ್ವಶನಲ್ಲಿ ಮೊದಲನೇ ಕ್ವಶನ್ನು, ವಿಚ್ ಎಕ್ಸ್ RCB ಪ್ಲೇಯರ್ RCB ವಾಂಟ್ಸ್ ಟು ಟಾರ್ಗೆಟ್? ಅಂದರೆ ಫ್ಯೂಚರ್ನ ಬಿಲ್ಡ್ ಮಾಡೋದ್ರಲ್ಲಿ ಯಾವ RCB ಪ್ಲೇಯರ್ನ ನಾವು ತಗೋಬೇಕು ಫ್ಯೂಚರ್ನ ಬಿಲ್ಡ್ ಮಾಡೋದಕ್ಕೆ? ನಮ್ಮ RCBಲಿ ಇವರಿದ್ರೆ ಮಸ್ತಾಗಿರುತ್ತೆ. RCB ಪ್ಲೇಯರ್ನ ಈ ಸಲ 100% ತಗೊಂತಾರೆ. ಬಿಟ್ಟಿರುವಂಥ ಪ್ಲೇಯರ್ನ, ಅಂದರೆ ಈ ಸೀಸನ್ ಬಿಟ್ಟಿರುವಂಥ ಪ್ಲೇಯರ್ ಅಲ್ಲ, ಹಿಂದೆ ಜಮಾದಲ್ಲಿ ಬಿಟ್ಟಿರುವಂಥ ಪ್ಲೇಯರ್ಗಳನ್ನ ಈ ಸೀಸನು ಪಕ್ಕ ಒಂದು 2-3 ಜನ ಪಕ್ಕ ತಗೊಂಡು ನಮ್ಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಸೊ ಆ ಪ್ಲೇಯರ್ಸ್ಗಳ ಲಿಸ್ಟು RCB ಡಿಸ್ಪ್ಲೇ ಮಾಡಿದೆ ಮಗ. ಸೊ ಇದರಲ್ಲಿ ಹೋಗ್ಬಿಟ್ಟು ವೋಟ್ ಮಾಡ್ಬೋದು ಯಾವ RCB ಪ್ಲೇಯರ್ಗಳು ನಿಮಗೆ ಬೇಕು, RCB ಪ್ಲೇಯರ್ಗಳು ಬೇಕು ಅಂತ. ಈ ಲಿಸ್ಟಲ್ಲಿ ಮೊದಲನೇ ಹೆಸರು ಇರೋ ಅಂಥದ್ದು ಇಟ್ಸ್ ದೇವದಾಲ್ ಪಡಿಕ್ಕಲ್. DDP ಹೆಸರಿದೆ. DDPನ RCB ಬಿಡ್ ಮಾಡಿ ಮತ್ತೆ ತಗೊಂಡುತ್ತಾ. ಇವ್ರು RCBಲಿ ಹಿಂದೆ ಕಾಣಿಸ್ಕೊಂಡಷ್ಟು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ರಾಜಸ್ಥಾನ್ ರಾಯಲ್ಸ್ಗೆ ಹೋದ್ರು, ಅಲ್ಲಿ ಒಂಥರ ಅವ್ರ ಕೆರಿಯರ್ನ ಒಂಥರ ಕೆಳಗಡೆ ಬಿದ್ದೋಗ್ಬಿಡ್ತು. RCB ಇದ್ದಾಗ ರಾಜ ಕಿಂಗ್ ಇದ್ದಂಗಿದ್ರು. ಬಟ್ ರಾಜಸ್ಥಾನ್ ರಾಯಲ್ಸ್ಗೆ ಬಿಟ್ಕೊಂಡು ಕೊಟ್ರು ನಾವು RCB. ಸೊ ಅವ್ರದ್ದು ಒಂಥರ ಫ್ಲಾಪ್ ಶೋ ಅಲ್ಲಿಂದನೇ ಕಂಟಿನ್ಯೂ ಆಯಿತು. ಬಟ್ ಏನಾದ್ರು ಬೈ ಬ್ಯಾಕ್ ಮಾಡ್ಕೊಂತಾರೆ RCBಗೆ ಓಪನರ್ನ ಅಗತ್ಯತೆ ಇದೆಯಾ ಅಂತ ಕೇಳಿದ್ರೆ ಅಷ್ಟೊಂದು ಈ ಮಟ್ಟಿಗೆ ಯೋಚನೆ ಮಾಡ್ತಾರೆ ಅಂತ ನಂಗೆ ಯಾಕೋ ಅನ್ನಿಸಿಲ್ಲ. RCB DDPನ ಬಿಡ್ ಮಾಡಿ ತಗೊಂತಾರೆ ಅಂತ. ಬಿಡ್ ಮಾಡಿ ತಗೊಂಡ್ರು ಒಂಥರ ಮೇಯ್ನಾಗಿ ಅವ್ರ ಮೇಲೆ ಫೋಕಸ್ ಇಟ್ಬಿಟ್ಟು ಓಪನಿಂಗ್ ಸ್ಲಾಟಲ್ಲಿ ಇವ್ರಿಗೆ ಅವಕಾಶ ಕೊಟ್ಬಿಟ್ಟು ಆಡಿಸ್ತಾರೆ ಅಂತ ಕೂಡ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿಲ್ಲ ಮಗ. ಈ ಸೀಸನ್ ಅನ್ನಿಸ್ತಾ ಇಲ್ಲ. ಅವಾಗಲೇ ಬಿಟ್ಟವರು, ಚೆನ್ನಾಗಿದ್ದಾಗಲೇ ಬಿಟ್ಟವರು. ಸೊ ಇವಾಗ ಅವ್ರ ಫಾರ್ಮಲ್ಲಿ ಇಲ್ಲದೇ ಇರಬೇಕು ತಗೊಂತಾರ ಅಂತ ನನಗೆ ಸಿಕ್ಕಾಪಟ್ಟೆ ಡೌಟ್ ಹುಟ್ಟಿದೆ. KL ರಾಹುಲ್ ಅವರ ಹೆಸರಿದೆಯಲ್ಲ, ಸೊ ಇದಂತೂ RCB ಫ್ಯಾನ್ಸ್ಗಳಂತೂ ಆಲ್ಮೋಸ್ಟ್ 99% ವೋಟ್ ಹಾಕಿರೋದು ಈ ಲಿಸ್ಟಲ್ಲಿ KL ರಾಹುಲ್ ಅವ್ರಿಗೆ. ನಮಗ 3 ಜನನ ಸೆಲೆಕ್ಟ್ ಮಾಡಿ ಅಂತ RCB ಹೇಳಿದೆ. RCB 3 ಜನ ಪ್ಲೇಯರ್ಸ್ಗಳು ಬೇಕು ಅಂತ ಸೆಲೆಕ್ಟ್ ಮಾಡಿ ಅಂತ. ಅದರಲ್ಲಿ KL ರಾಹುಲ್ ಫಸ್ಟ್ ಪ್ರಿಫರೆನ್ಸು ನಮ್ಮ RCB ಫ್ಯಾನ್ಸ್ಗಳು ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ಎಲ್ಲ ಗೊತ್ತಿರೋದೇ ರಿಪೋರ್ಟ್ಸ್ಗಳು, ರೂಮರ್ಸ್ಗಳೆಲ್ಲ ಅರ್ಧ KL ರಾಹುಲ್ನ ಬಿಡ್ ಮಾಡ್ತಾರೆ, ತಗೊಂತಾರೆ 100% ಶೋರ್ ಆಗಿ RCB ಅನ್ನೋ ಥರ. ಸೊ ನೋಡುವ ಅದೇನಾಗುತ್ತೆ ಅಂತ. ಮಯಾಂಕ್ ಅಗರ್ವಾಲ್ಗೆ ಬಿಡ್ ಮಾಡ್ತಾರೆ RCB ಅಂತ ಕೇಳಿದ್ರೆ ಬಿಡ್ ಮಾಡ್ಬೋದು, ತಗೊಂಡ್ಲೂಬಹುದು. ನನ್ನ ಪ್ರಕಾರ ಆಪ್ಷನ್ ಅಷ್ಟೊಂದು ಡಿಮ್ಯಾಂಡಲ್ಲಿ ಒಂದು ಮಯಾಂಕ್ ಅಗರ್ವಾಲ್ ಈ ಸೀಸನ್ ಇರೋದಿಲ್ಲ. 5 ಕೋಟಿ ಅಂಡರೇ ಬರುವಂಥ ಸಾಧ್ಯತೆ ಇದೆ. 5 ಕೋಟಿ ರೇಂಜ್ ಕೂಡ ಹೋಗೋದಿಲ್ಲ. ಸಿಕ್ಕಾಪಟ್ಟೆ ಚೀಪ್ ಅಮೌಂಟಲ್ಲೇ ಸಿಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಡೊಮ್ಯಾಸ್ಟಿಕ್ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ ಅವ್ರದ್ದು. ಅಂದರೆ ಮಹಾರಾಜ ಟ್ರೋಫಿ ಅದು ಇದೆಲ್ಲ ಅಷ್ಟೊಂದು ಆ ಮಟ್ಟಿಗೆ ಏನಾಗಿಲ್ಲ. ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋ ರೇಂಜಿಗೆ ಏನಾಗಿಲ್ಲ. ಜೊತೆಗೆ ಲಾಸ್ಟ್ ಸೀಸನ್ ಎಲ್ಲ ಗೊತ್ತಿರೋದು ನಿಮ್ಗೆ ಏನೇನಾಯಿತು ಅಂತ ಒಂಥರ ಡಗೌಟಲ್ಲಿ ಕೂರ್ಸೋ ಥರ ಆಗೋಗ್ಬಿಟ್ಟಿತ್ತು. ಸೊ ಆದರೆ ನನ್ನ ಪ್ರಕಾರ ಹೆವಿ ಡಿಮ್ಯಾಂಡ್ ಏನಿರೋದಿಲ್ಲ. ಮಯಾಂಕ್ ಅಗರ್ವಾಲ್ಗೆ RCB ಬಿಡ್ ಮಾಡೋದು ಕೂಡ ನನ್ನ ಪ್ರಕಾರ ಯಾಕೋ ಡೌಟ್ ಕಾಣಿಸ್ತಿದೆ. ಬೇಕಾದ್ರೆ ನೀವು ಫ್ಯಾನ್ಸ್ ಹೋಗ್ಬಿಟ್ಟು ವೋಟ್ ಮಾಡ್ಬೋದು, ಈ RCB ಪ್ಲೇಯರ್ ನಮಗೆ ಬೇಕು ಅಂತ. KL ರಾಹುಲ್ಗೆ ವೋಟ್ ಮಾಡಿರ್ತಾರೆ ನನಗೆ ಗೊತ್ತು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಯಾವಾಗಲೂ RCBಗೆ ಆಡಿದ್ರು ಅಂತ ಕೇಳಿದ್ರೆ ಜಮಾನ್ದಲ್ಲಿ ಆಡಿದ್ರು. 2008 2009 ಆಡಿದ್ರು. ಇವ್ರನ್ನ ತಗೊಳ್ಳೋ ಚಾನ್ಸ್ ಇದೆ RCB. ಭುವಿನ ಖಂಡಿತ ಚಾನ್ಸ್ ಇದೆ. ಪವರ್ ಪ್ಲೇಲಿ ಅರ್ಲಿ ಆನ್ ವಿಕೆಟ್ ಎತ್ಕೊಂಡು ಕೊಡುವಂಥ ಅಬಿಲಿಟಿ ಇರುವಂಥ ಬೌಲರು ಭುವಿ. ಬಟ್ ರೀಸೆಂಟಾಗಿ ಅಷ್ಟೊಂದು ಹಾವಳಿ ಕೊಡೋಕ್ಕಾಗಿಲ್ಲ. ಒಂದು 2-3 ವರ್ಷದಿಂದ RCBಗೆ ಬಂದರೆ ಡಿಫ್ರೆಂಟ್ ಭುವಿನ ಕಾಣ್ಬೋದು ಅಂತ ಅನ್ಕೊಂಡಿದ್ದೆ. ಸನ್ರೈಸ್ ಹೈದರಾಬಾದ್ ಅವ್ರನ್ನ ಅಷ್ಟೊಂದು ಟ್ರೀಟ್ ಮಾಡಿದ್ದಾರೆ, ಚೆನ್ನಾಗೇ ಟ್ರೀಟ್ ಮಾಡಿದ್ದಾರೆ. ಬಟ್ ಅದೇನೋ ಫ್ರಾಂಚೈಸ್ ಆಗಿ ಬಂದಿಲ್ಲ ಅಂತ ಕಾಣಿಸಿದೆ ರೀಸೆಂಟಾಗಿ ಒಂದು 3 ವರ್ಷದಿಂದ. RCBಗೆ ಬಂದ್ಬಿಟ್ಟು ಡಿಫ್ರೆಂಟ್ ಅಧ್ಯಾಯನ ಸ್ಟಾರ್ಟ್ ಮಾಡ್ಬೋದು, ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಇವ್ರನ್ನ ಬಂದರು ಅಂದರೆ ಆಲ್ಮೋಸ್ಟ್ ಒಂದು 18 ವರ್ಷ ಆದಮೇಲೆ ಬಂದಂಗೆ ಇರುತ್ತೆ ನಮ್ಮ RCBಗೆ. ಹರ್ಷಲ್ ಪಟೇಲ್, ನನ್ನ ಪ್ರಕಾರ ಪಟೇಲ್ರನ್ನ ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟು ನಮ್ಮ RCB. ಪಟೇಲ್ರಿಗೆ RCBನೇ ಒಂಥರ ಜೀವ ಕೊಟ್ಟಿದ್ದು, ಮತ್ತೆ ಬಿಟ್ಟರು RCB. ಅವರೇ ಹೋಗಿದೆ ಇನ್ಫ್ಯಾಕ್ಟ್ ಆಪ್ಷನ್ಗೆ. ಸೊ ಬೇರೆ ಟೀಮ್ಗೆ ಹೋದ್ರು ನನ್ನ ಪ್ರಕಾರ ಟಾರ್ಗೆಟ್ ಮಾಡೋ ಡೌಟು. ಸಿಕ್ಕಿದ್ರೆ ಕಡಿಮೆ ಅಮೌಂಟಲ್ಲೇ ಸಿಗ್ತಾರೆ. ಲಾಸ್ಟ್ ಸೀಸನ್ ವಿಕೆಟ್ಸ್ ಬಂದಿರ್ಬೋದು, ಬಟ್ ನಾಯಿ ಇಕ್ಕಿಸ್ಕೊಂಡಿದ್ದಾರೆ. ಅಷ್ಟೊಂದು ಮಟ್ಟಿಗೆ ಡಿಮ್ಯಾಂಡ್ ಎಲ್ಲ ಒಂದು 5 ಕೋಟಿ ರೇಂಜಿಗೆ ಸಿಕ್ಕಿದ್ರು ಸಿಗ್ಬೋದು. ನೋಡೋಣ, ತೊಗೊಂಬೋದು, ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಯುಜಿ ಚಾಲ್ ಅಂತೂ ತೊಗೊಳ್ಲೇಬೇಕು ಅಂತ ಸಿಕ್ಕಾಪಟ್ಟೆ KL ರಾಹುಲ್ಗೆ ಯಾವ ಥರ ಡಿಮ್ಯಾಂಡ್ ಇಟ್ಟಿದ್ರು. ಆಲ್ಮೋಸ್ಟ್ ಅದರ ಒಂದು 70% ಡಿಮ್ಯಾಂಡು ಕೂಡ
ಯೂಸಿಜ್ ಚಾಲ್ಗಂತೂ ಖಂಡಿತ ಇದೆ. ಮಾಕ್ ಆಪ್ಷನ್ಗಳೆಲ್ಲ ಆಯ್ತಲ್ಲ, ಅದರಲ್ಲಿ ಯೂಸಿಜ್ ಚಾಲ್ನ ಸುಮಾರು ಸಲ ತಗೊಂಡಿದ್ದಾರೆ. ಎಲ್ಲ ಮಾಕ್ ಆಪ್ಷನ್ಗಳೆಲ್ಲ ನೋಡ್ತು ಅಂತಂದರೆ ಆರ್ ಸಿ ಬಿನೇ ತಗೊಂಡಿದ್ದಾರೆ. ಸೊ ಹೋಪ್ಫುಲಿ ಚಾಲು ಆರ್ ಸಿ ಬಿಗೆ ಬರುವಂಥ ಸಾಧ್ಯತೆ ಇದೆ. ವಾಷಿಂಗ್ಟನ್ ಸುಂದರ್ಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಈ ಸೀಸನಲ್ಲಿ, ಯಾಕಂದರೆ ಸಖತ್ ಬೌಲರು, ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಬೇಕು. ಸೊ ನೋಡೋಣ, ಈ ವಾಷಿಂಗ್ಟನ್ ಸುಂದರ್ಗೂ ಕೂಡ ಬೈಬ್ಯಾಕ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಆ್ಯಂಡ್ ಮಾಕ್ ಆಪ್ಷನಲ್ಲಿ ಕೆಲವು ಮಾಕ್ ಆಪ್ಷನಲ್ಲಿ ವಾಷಿಂಗ್ಟನ್ ಸುಂದರ್ನ ಆರ್ ಸಿ ಬಿ ಬೈಬ್ಯಾಕ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಲಿಸ್ಟ್ ನೋಡ್ತು ಅಂದರೆ 3 ಜನಕ್ಕೆ ವೋಟ್ ಮಾಡಿ ಅಂತ ಆರ್ ಸಿ ಬಿ ಕೇಳಿದೆ. ಸೊ ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ನನಗೆ ಬೈಬ್ಯಾಕ್ ಮಾಡ್ಕೊಬೇಕಾಗಿರುವಂಥ ಪ್ಲೇಯರು ಅಂದರೆ ಜಮಾನ್ದಲ್ಲಿ ಬಿಟ್ಟಿರುವಂಥ ಪ್ಲೇಯರ್ನ ಬೈಬ್ಯಾಕ್ ಮಾಡ್ಕೊಳ್ಳೋಂಥ ಪ್ಲೇಯರ್ಸ್ ಯಾರು ಅಂತಂದರೆ ಇಟ್ಸ್ ಕೆ ಎಲ್ ರಾಹುಲ್, ಆಮೇಲೆ ಯೂಸಿಜ್ ಚಾಲು ಬೇಕೇ ಬೇಕು ಗುರು ನನಗೆ ಅನ್ನೋಂಥ ಪ್ಲೇಯರು, ಆ್ಯಂಡ್ ಇಟ್ಸ್ ವಾಷಿಂಗ್ಟನ್ ಸುಂದರ್ ಅಂತ ನನಗೆ ಅನ್ನಿಸ್ತಿದೆ ಮಗ. ಈ 3 ಜನ ಪ್ಲೇಯರ್ ಬಂತು ಅಂತಂದರೆ ನನ್ನ ಪ್ರಕಾರ ಬೆಟರ್ ಆಗಿರುತ್ತೆ. ಆ್ಯಂಡ್ ಈ 7 ಜನ ಏನು ಡಿಸ್ಪ್ಲೇ ಮಾಡಿದ್ದಾರೆ ಆರ್ ಸಿ ಬಿ, ಇವರಿಗೆಲ್ಲ ಹೋಗ್ತಾರೆ ಕೂಗ್ತಾರೆ ಅಂದರೆ ಬಿಡ್ ಮಾಡ್ತಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ, ಅದಕ್ಕೋಸ್ಕರ ಡಿಸ್ಪ್ಲೇ ಮಾಡಿದರೆ. ಈ ಇನ್ನೂ ಸುಮಾರು ಜನ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ಗಳಿದ್ದಾರೆ, ಬಟ್ ಇವ್ರನ್ನ ಏನಕ್ಕೆ ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇವ್ರಿಗೆ ಬಿಡ್ ಮಾಡೋ ಸಾಧ್ಯತೆ ಇದೆ ಅಂತ ಆರ್ ಸಿ ಬಿಗೆ ಅನಿಸಿದೆ. ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಸ್ಗಳ ಒಂದು ಕೂಗ್ ಯಾವ ಥರ ಇದೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಆರ್ ಸಿ ಬಿ ಕೂಡ ಈ ಸಲ ತಯಾರಾಗಿದೆ. ನನ್ನ ಪ್ರಕಾರ ಇಟ್ಸ್ ಕೆ ಎಲ್ ರಾಹುಲ್, ಯೂಸಿಜ್ ಚಾಲ್, ವಾಷಿಂಗ್ಟನ್ ಸುಂದರ್ನ ಬೈಬ್ಯಾಕ್ ಮಾಡ್ಕೊಳ್ಳೋ ಸಾಧ್ಯತೆ ಕಾಣಿಸ್ತಿದೆ. ಇದನ್ನು ನೋಡ್ತು ಅಂದರೆ ನೀವು ಕಾಮೆಂಟಲ್ಲಿ ಹಾಕಿ ಯಾವ 3 ಜನನ ಆರ್ ಸಿ ಬಿ ಬೈಬ್ಯಾಕ್ ಮಾಡ್ಕೋಬೇಕು ಜಮಾನ್ದಲ್ಲಿ ಬಿಟ್ಟಿರುವಂಥ ಪ್ಲೇಯರ್ಸ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.